ಡೀಟೇಲ್ಸ್ಗಳಿಗೆ ಇದೀಗ ಎಲ್.ಎನ್. ಸ್ವಾಮಿ ಏನಾಯ್ತು, ಯಾವ್ಯಾವ ಆಸ್ಪತ್ರೆ ಎಷ್ಟು ಜನ ತೀರ್ಕೊಂಡಿದ್ದಾರೆ, ಎಷ್ಟು ಜನರ ಸ್ಥಿತಿ ಗಂಭೀರವಾಗಿದೆ, ಯಾವ ಕಾರಣದಿಂದಾಗಿ ಸ್ಟ್ಯಾಂಪೇಡ್ ಆಯ್ತು ಸ್ವಾಮಿ? ರಮಕಾಂತ್, ಇವತ್ತು IPL ಟ್ರೋಫಿ ಗೆದ್ದ ಹಿನ್ನೆಲೆಯಲ್ಲಿ RCB ತಂಡಕ್ಕೆ ರಾಜ್ಯ ಸರ್ಕಾರದಿಂದ ಗೌರವ ಸನ್ಮಾನ ಏರ್ಪಡಿಸಲಾಗಿತ್ತು. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಆಟಗಾರರಿಗೆ ಸನ್ಮಾನ ಏರ್ಪಡಿಸಲಾಗಿತ್ತು. ಇದೇ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇನ್ನೂ ಸಹ ಅಂದ್ರೆ ವಿಧಾನಸೌಧದ ಮುಂಭಾಗವೂ ಸಹ ಸಾವಿರಾರು ಅಭಿಮಾನಿಗಳು ಜಮಾವಣೆ ಆಗಿದ್ರು. ಆಟಗಾರರನ್ನು ನೋಡ್ಬೇಕು, ಅವರಿಗೆ ಅಭಿನಂದನೆ ತಿಳಿಸ್ಬೇಕು ಅಂತ ಸಾವಿರಾರು ಜನ ಪ್ರೇಕ್ಷಕರು ಕೂಡ ಬಂದಿದ್ರು. ಅದೇ ರೀತಿಯಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣ ಬಳಿಯೂ ಕೂಡ ಸಾವಿರಾರು ಅಭಿಮಾನಿಗಳು ಜಮಾಯಿಸಿದ್ರು. ಈ ಜಮಾಯಿಸಿದ ಹಿನ್ನೆಲೆಯಲ್ಲಿ ಕಾಲ್ತುಳಿತದಿಂದ ಈಗ ಎಡವಟ್ಟಾಗಿರುವಂತದ್ದು. ಒಂದು ಕಡೆ ಎಲ್ಲೋ ಆತುರವಾಗಿ ಸರ್ಕಾರ ಈ ನಿರ್ಧಾರಕ್ಕೆ ಕೈ ಹಾಕುತ್ತಾ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಈಗಾಗಲೇ 27 ಮಂದಿ ಆಸ್ಪತ್ರೆಗೆ ದಾಖಲಾಗಿರುವಂತಹ ಒಂದು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಇದರಲ್ಲಿ ಒಟ್ಟಾರೆಯಾಗಿ 7 ಸಾವುಗಳಾಗಿದೆ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇರೋದು. ಅದು ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ಈ ಮಾಹಿತಿ ಸಾವುಗಳಾಗಿವೆ ಎಂಬ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಾಗಲೇ 19 ಮಂದಿಯನ್ನು ಬೌರಿಂಗ್ ಆಸ್ಪತ್ರೆಯಲ್ಲಿ ದಾಖಲಾಗಿದೆ. ಈಗ ಆರೋಗ್ಯವನ್ನು ವಿಚಾರಿಸಲಿದ್ದಕ್ಕೆ CM ಸಿದ್ದರಾಮಯ್ಯನವರು ಕೂಡ ಸ್ವತಃ ಬೌರಿಂಗ್ ಹಾಸ್ಪಿಟಲ್ಗೆ ತೆರಳುತ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಸ್ಪತ್ರೆಗೆ ಆಗಮಿಸಿ ಅಲ್ಲಿ ಗಾಯಾಳುಗಳ ಒಂದು ಸಮಸ್ಯೆಯನ್ನ ಕೇಳಿ ವೈದ್ಯರ ಜೊತೆ ಒಂದು ಮಾತನಾಡೋದಕ್ಕೂ ಕೂಡ ಎಲ್ಲಾ ರೀತಿ ಸಿದ್ಧತೆಗಳನ್ನು ಆಗ್ತಾ ಇದೆ. ಆದ್ರೆ ಇನ್ನೂ ಕೂಡ ಕೆಲವೊಂದು ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಒಂದು ಕಡೆ ಇನ್ನಷ್ಟು ಕಾಲ್ತುಳಿತಕ್ಕೆ ಒಳಗಾಗಿದವರು ಕೂಡ ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದಾರೆ ಎಂಬ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದ್ರೆ ಎಷ್ಟು ಜನ ಎನ್ನುವುದು ಕೂಡ ಇನ್ನು ಅಧಿಕೃತವಾಗಿ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಒಂದೇ ಬಾರಿ ಸಾವಿರಾರು ಜನ ಜಮಾವಣೆ ಆಗಿದ್ದು ಕೂಡ ಈ ಕಾಲ್ತುಳಿತಕ್ಕೆ ಪ್ರಮುಖವಾದ ಕಾರಣ. ಎಲ್ಲೋ ಒಂದು ಕಡೆ ಆತುರವಾಗಿ ಮಾಡಿದಂತ ಒಂದು ಕಾರ್ಯಕ್ರಮಕ್ಕೆ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಇಲ್ಲಿ ವಿಫಲ ಆಗಿದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಸ್ಪಷ್ಟ ಆಗಿರುವಂತದ್ದು. ರಮಾಕಾಂತ್, ಈಗ ವಾಟ್ ನೆಕ್ಸ್ಟ್ ಅಂತ ಹೇಳಿ, ಈಗ ವೈದೇಹಿ ಆಸ್ಪತ್ರೆ ಸ್ವಲ್ಪ ಜನ ಇದ್ದಾರೆ ಅಂತ ಮಾಹಿತಿ ಇದೆ. ಅನೇಕರ ಸ್ಥಿತಿ ಚಿಂತಾಜನಕ ಅಂತ ಕೂಡ ಇದೆ ಸ್ವಾಮಿ. ಈ ಕಡೆ ಬೌರಿಂಗಲ್ಲಿ ಟ್ರೀಟ್ಮೆಂಟ್ ಆದ್ರೂ ಸರಿಯಾಗಿ ಸಿಗ್ತಾ ಇದೆಯಾ ಇಲ್ವಾ? ಸೊ ಜನ ಇವಾಗ ಯಾವ ತರ ದಿಕ್ಕಾಪಾಲಾಗ್ಬಿಟ್ಟಿದ್ದಾರೆ ಇಲ್ಲಿ, ಇದಕ್ಕೆ ಪೊಲೀಸ್ ಇಲಾಖೆ ಏನ್ ಹೇಳ್ತಾ ಇದೆ ಅಂದ್ರೆ ಮಾಹಿತಿ ಸಿಗ್ತಾ ಇದೆಯಾ ಅಂತ? ರಮಕಾಂತ್, ಅಂದ್ರೆ ಈಗಾಗಲೇ ಬೋರಿಂಗ್ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಮಾಹಿತಿ ಲಭ್ಯ ಆಗಿರೋದು. ಈಗ ಮಾಹಿತಿಯ ಪ್ರಕಾರ ವೈದೇಹಿ ಆಸ್ಪತ್ರೆಯಲ್ಲೂ ಕೂಡ 4 ಗಾಯಾಳುಗಳನ್ನ ದಾಖಲಾಗಿಸಿದೆ ಎಂಬ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಒಟ್ಟಾರೆಯಾಗಿ ಇನ್ನೂ ಕಾಲ್ತುಳಿತಕ್ಕೆ ಕಾಲ್ತುಳಿತ ಆಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಅದು ನಿಖರವಾಗಿ ಅಂದ್ರೆ ಕೆಲವು ಜನ ಖಾಸಗಿ ಆಸ್ಪತ್ರೆಗಳಲ್ಲಿ ಸೇರೋದ್ರಿಂದ ಅಲ್ಲಿನ ನಿಖರವಾದ ಒಂದು ಮಾಹಿತಿ ಎಷ್ಟೆಷ್ಟು ಜನಕ್ಕೆ ಗಾಯಾಳುಗಳಾಗಿದ್ದಾರೆ ಅನ್ನೋ ಮಾಹಿತಿ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ. ಆದ್ರೆ ಈಗ 7 ಮಂದಿ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಮಾತ್ರ ಲಭ್ಯವಾಗಿರುವಂತದ್ದು. ಹಾಗಾಗಿ ಮುಂದೆ ಯಾವ್ಯಾವ ಹಾಸ್ಪಿಟಲ್ಗಳಲ್ಲಿ ಎಷ್ಟು ಜನ ದಾಖಲಾಗಿದ್ದಾರೆ ಅನ್ನೋದು ಮಾಹಿತಿ ತೆಗೆದುಕೊಳ್ಳೋದಕ್ಕೆ ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಮುಂದಾಗಿರೋದು. ಸ್ವತಃ CM ಅವರೇ ಈಗ ಬೌರಿಂಗ್ ಹಾಸ್ಪಿಟಲ್ಗೆ ಭೇಟಿ ಕೊಡ್ತಾ ಇರೋದ್ರಿಂದ ಅಲ್ಲಿ ವೈದ್ಯರ ಬಳಿ ದಾಖಲಾತಿ ಎಷ್ಟು ಗಾಯಾಳುಗಳಾಗಿದ್ದಾರೆ, ಯಾರ ಪರಿಸ್ಥಿತಿ ಹೇಗಿದೆ ಎಂಬ ಮಾಹಿತಿಯನ್ನು ತೆಗೆದುಕೊಂಡು ಆ ನಂತರ ಅಧಿಕೃತವಾಗಿ ಪಟ್ಟಿ ಹೊರಡಿಸುವ ಸಾಧ್ಯತೆಗಳಿದೆ. ಒಟ್ಟಾರೆಯಾಗಿ ಇವತ್ತಿನ RCB ಆಟಗಾರರಿಗೆ ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮದಲ್ಲಿ ಈ ಅವಘಡಗಳಾಗಿರುವಂತದ್ದು. ವಿಧಾನಸೌಧದ ಬಳಿ ಒಂದು ಕಡೆ ಸಾವಿರಾರು ಜನ ಪ್ರೇಕ್ಷಕರು ಅಭಿಮಾನಿಗಳು ಬಂದಿದ್ರೆ, ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕೂಡ ಸಾವಿರಾರು ಪ್ರೇಕ್ಷಕರು ಬಂದಿದ್ದು ಒಂದೇ ಬಾರಿ ಎಲ್ಲರೂ ಕೂಡ ಜಮಾವಣೆಯಾಗಿದ್ದು ಹಾಗೂ ಸಂಪೂರ್ಣವಾದ ಒಂದು ವ್ಯವಸ್ಥೆ ಮಾಡೋದಕ್ಕೆ ವಿಫಲ ಆಗಿರೋದು ಇನ್ನು ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ. ಅಂದ್ರೆ ಒಂದು ಕಡೆ ಚಿನ್ನಸ್ವಾಮಿ ಕ್ರೀಡಾಂಗಣ ಒಳಗಡೆ ಪಾಸ್ ಗಳನ್ನ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಹೇಳಿದ್ರು. ಆ ನಂತರ ಯಾರಿಗೆ ಪಾಸ್ ಸಿಗುತ್ತೆ, ಇಷ್ಟು ಕಡಿಮೆ ಅವಧಿಯಲ್ಲಿ ಯಾರಿಗೆ ಪಾಸ್ ಸಿಗುತ್ತೆ, ಎಲ್ಲರಿಗೂ ಪ್ರವೇಶ ಇದೆಯಾ ಅನ್ನೋದು ಕೂಡ ಜನರಿಗೆ ಹಾಗೂ ಪ್ರೇಕ್ಷಕರಿಗೆ RCB ಅಭಿಮಾನಿಗಳಿಗೆ ತಿಳಿಸೋದಕ್ಕೆ ಸಂಪೂರ್ಣವಾದಂತ ಒಂದು ವಿಫಲ ಆಗಿದೆ ಅನ್ನೋದು ಕೂಡ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇರುವಂತದ್ದು. ಹಾಗಾಗಿ ಈಗಿನ ವರದಿ ಪ್ರಕಾರ ಬೋರಿಂಗ್ ಹಾಸ್ಪಿಟಲ್ ಸೇರಿದಂತೆ 7 ಮಂದಿ ಹಾಗೂ ವೈದೇಹಿ ಹಾಸ್ಪಿಟಲ್ 4 ಮಂದಿ, ಒಟ್ಟಾರೆಯಾಗಿ 27 ಮಂದಿ ಆಸ್ಪತ್ರೆಗೆ ದಾಖಲಾಗಿರುವಂತಹ ಮಾಹಿತಿ ಲಭ್ಯ ಆಗಿರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಸ್ವಾಮಿ.